ಇನಾಂ ವೀರಾಪುರ ಮರ್ಯಾದೆ ಹತ್ಯೆ ಖಂಡಿಸಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಪ್ರತಿಭಟನೆ. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಕಾರಣಕ್ಕೆ ಕುಟುಂಬವೊಂದು ತನ್ನ ಮಗಳನ್ನ ಹತ್ಯೆ ಮಾಡಿ ಜೊತೆಗೆ ಯುವಕನ ಮನೆಯವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅಮಾನುಷ ಘಟನೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಹುಬ್ಬಳ್ಳಿ ಶಹರದ ಪ್ರಧಾನ ಅಂಚೆ ಕಚೇರಿಯ ಎದುರಿಗೆ ಇರುವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಪಾದಯಾತ್ರೆಯ ತಾಲೂಕು ತಹಸೀಲ್ದಾರ್ ಕಚೇರಿ ಎದುರು ಘೋಷಣೆಗಳನ್ನು ಕೂಗಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನಿತರ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದರು. ಇಂತಹ ಮರ್ಯಾದೆ ಹತ್ಯೆ ಪ್ರಕರಣಗಳು ಸಮಾಜಕ್ಕೆ ಕಳಂಕವಾಗಿದ್ದು ದಲಿತ ಸಮುದಾಯದ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅವರು ಆಗ್ರಹಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸಚಿವ ಎನ್ ಮಹೇಶ್ ರವರು ಮಾನ್ಯ ಮತ್ತು ವಿವೇಕಾನಂದ ಇವರಿಬ್ಬರು ಮೇ ತಿಂಗಳಲ್ಲಿ ಪರಸ್ಪರ ಪ್ರೀತಿಸಿ ಕಾನೂನು ಪ್ರಕಾರ ಉಪ ನೋಂದಣಿ ಇಲಾಖೆಯಲ್ಲಿ ಮದುವೆಯಾಗಿ ಜೀವನ ಮಾಡ್ತಾ ಇದ್ರು. ಇದನ್ನ ಸಹಿಸದೆ ಯುವತಿ ತಂದೆಯಾದ ಪ್ರಕಾಶ್ ಗೌಡ ಪಾಟೀಲ್ ನಮ್ಮ ಕುಲಕ್ಕೆ ಅವಮಾನ ಆಗಿದೆ ಅಂತ ಕ್ರೋಧಿತಗೊಂಡು ಮಗಳನ್ನೇ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಮತ್ತು ಈತನ ಕುಟುಂಬಸ್ಥರು ಸೇರಿ ದಲಿತ ಯುವಕನ ಮನೆಗೆ ನುಗ್ಗಿ ಮೂವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಕೆಲವರ ಬಂಧನವಾಗಿದ್ದು ಇವರನ್ನೆಲ್ಲ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಇದೇ ವೇಳೆ ಛಲವಾದಿ ಸಮಾಜದ ಮುಖಂಡರು ಆದ ಮಾರುತಿ ದೊಡ್ಡಮನಿ ಮಾತನಾಡಿ, ಹಿಂದೂ ನಾವೆಲ್ಲ ಒಂದು ಅನ್ನುವರು ಈ ಘಟನೆ ಬಗ್ಗೆ ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸುಮಾರು 78 ವರ್ಷ ಗತಿಸಿದ್ರೂ ಕೂಡ ಇನ್ನೂ ಜಾತಿವಾದ ತೊಲಗ್ತಾ ಇಲ್ಲ. ಕೂಡಲೇ ಇಂತಹ ಘಟನೆಗಳು ಮರುಕಳಿಸದಂತೆ ಆರೋಪಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಯುವಕನ ಕುಟುಂಬಸ್ಥರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಮತ್ತು ಸರ್ಕಾರದಿಂದ 20 ಲಕ್ಷ ಪರಿಹಾರ ಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಬೃಹತ್ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಧಾರವಾಡ ಜಿಲ್ಲೆಯ ಮುಖಂಡರು ಆದ ಪರಮೇಶ್ ಕಾಳೆ, ಚಂದ್ರಶೇಖರ ಯಾತಗೇರಿ, ಮಲ್ಲಿಕಾರ್ಜುನ ಬಿಳಾರ್, ರವೀಂದ್ರ ಕಲ್ಯಾಣಿ, ಮಲ್ಲಿಕಾರ್ಜುನ ಯಾತಗೇರಿ, ಉಡಚಪ್ಪ ಕಾಕಣ್ಣವರ, ಲಕ್ಷ್ಮಣ ಬಕ್ಕಾಯಿ, ಗಣೇಶ ದೊಡ್ಡಮನಿ, ಶಂಕರ ಪಾತ್ರದ, ವಿರೂಪಾಕ್ಷ ಛಲವಾದಿ, ಲಕ್ಷ್ಮಣ ಛಲವಾದಿ, ಲಿಂಗರಾಜ್ ಹೊಸ್ಮನಿ, ಅಂಬರೀಶ್ ಛಲವಾದಿ, ಶಿವು ಮುಡ್ಸಿಬಣ, ಶ್ರೀಮತಿ ಚೇತನ ಲಿಂಗದಾಳ, ಶ್ರೀಮತಿ ಕಮಲವ್ವ ಹೊಸ್ಮನಿ ಹಾಗೂ ಹಲವಾರು ಹೋರಾಟಗಾರರು ಪಾಲ್ಗೊಂಡಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.